ಈಗ ಕರಿಘಟ್ಟದ ಕಡೆಗೆ ಪಯಣ. ನೋಡ್ತಾ ಇರಿ ನನ್ನ ಚಾನೆಲ್ ರೈಡರ್ ಬಾಕ್ಸ್ ಕನ್ನಡ. ನೋಡ್ರಿ ವ್ಯೂ ಅಲ್ಲಿಂದ ಬಂದೆ. ಈಗ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು ನೀವು ಎಲ್ಲೆಲ್ಲಿ ಹೋಗಿದೆ ಅಂತ. ಮೇಲ್ಕೋಟೆ ಧನುಷ್ಕೋಡಿ ಮುಗಿಸ್ಕೊಂಡು ಈಗ ಕರಿಘಟ್ಟದ ಕಡೆಗೆ ಪಯಣ. ಹೊಸಿ ದೂರ ಗುರು ಇಲ್ಲಿಂದ ಕರಿಘಟ್ಟ. ಓ ಮೈ ಗಾಡ್. ರೋಡ್ ಮಾತ್ರ ಸಖತ್ತಾಗಿದೆ, ಆರಾಮಾಗಿ ಹೊಡ್ಕೊಂಡು ಹೊರಟೋಗ್ಬೋದು, ಏನು ಗೊತ್ತಾಗಲ್ಲ ಅಂತ ಅಂದುಕೊಂಡಿದ್ದೀನಿ. ನೋಡುವ. ಬರ್ತಾ ಗಾಡಿ ಪಂಚರ್ ಆಗೋಯ್ತೆ ಅಂದ್ಕೊಂಡಿದ್ದೆ. ಅದೊಂದು ಕಡೆ ರೋಡ್ಗೆ ಈ ಪೇಂಟ್ ಬಿಡ್ತು POP, ಅದು ಉದ್ದಕ್ಕೂ ಹಾಕ್ಬಿಟ್ಟಿದ. ಅದು ಟಕ್ 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 ಅಂತಿದ್ದು. ಯಾವುದೋ ಜಂಕ್ಷನ್ ಇರಬೇಕು ಗುರು, ಇಷ್ಟೊಂದು ಜನ ಕೂತಿದ್ಬಿಟ್ಟಿದ್ದಾರೆ. ಓಹೋ ಏನು ರೋಡು ಗುರು, ಹಳ್ಳಿ ರೋಡ್. ಅದು ಅಕ್ಕಪಕ್ಕ ಮನೆ ಇಲ್ಲವಲ್ಲ, ಅದೊಂದು ಕಾನ್ಫಿಡೆನ್ಸು. ಆರಾಮಾಗಿ ನುಗ್ಗಕ್ಕೆ ಯಾರು ಅಡ್ಡ ಬರಲ್ಲ. ಅಕ್ಕಪಕ್ಕ ಮನೆ ಇಲ್ಲ ಅಂದರೆ ನಾಯಿಗಳಿಗೆಲ್ಲ ಊಟ ಸಿಗುತ್ತೆ, ಅವು ಅಡ್ಡ ಬರಲ್ಲ. ಅಡ್ಡ ಬರೋದಲ್ಲಿ ಅವುಗಳು ಇರೋದೇ ಇಲ್ಲ. ಈ ಥರ ನಿತ್ಯ ಕರ್ಮಕ್ಕೆ ಬಂದಿರೋರು ಮಾತ್ರ ಕಣ್ಣು ಕಾಣಿಸ್ಬೇಕು, ಬಿಟ್ಟರೆ ರೋಡಾಗ ಹೋಗೋ ಗಾಡಿಗಳು. ಚಳಿ ಆಗ್ತಿದೆಯಲ್ಲ ಈಗ. ಆಲ್ರೆಡಿ ಕೆಳಗಡೆ ಇಳ್ದಾಯ್ತು ನಾನು. ಒಂದು ನಿಮಿಷ ಹಾಗೆ ಇರಿ. ಈಗ ವಿಂಡೋ ಜಾಸ್ತಿ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಬಿಡಿ. ಅದು ಕ್ಯಾಮ್ರಾ ಆ್ಯಂಗಲ್ ಏನಾದರೂ ಚೇಂಜ್ ಆಗೋಗಿದೆ ಅಂತ ನೋಡೋಕ್ಕೆ ಸರಿಯಾಗಿದೆ. ಅದು ಎಂಥ ಪ್ಲೇಸು ಗುರು. ಎಲ್ಲಾದರೂ ಒಂದು ಸೈಡ್ ತೊಗೊಂಡು ಫಾರ್ಮ್ ಹೌಸ್ ಥರ ಮಾಡ್ಕೊಂಡು ಸೆಟ್ಲ್ ಆಗೋಗ್ಬೇಕು. 2 ದಿನ ಸಿಟಿಲಿ, ಮಿಕ್ಕಿದ 5 ದಿನ ಆ ಥರ ಲೈಫು. ಅದು ಯಾವಾಗ ಆಗುತ್ತೋ ಏನು. ಅಂದರೆ ಹೆಗ್ಲ ಮೇಲೆ ಗ್ರೀನ್ ಕಲರ್ ಟವಲ್ ನೋಡಿದ್ರೆ ಏನೋ ಒಂಥರ ರೆಸ್ಪೆಕ್ಟ್ ಅಲ್ವಾ. ರೈತರು, ಅನ್ನದಾತರು ಅನ್ನೋ ಥರ ಅಲ್ಲ, ಅನ್ನದಾತ್ರೆ. ಅವ್ರ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆಯೂ ನನಗಿಲ್ಲ, ದೊಡ್ಡವನು ನಾನಲ್ಲ. ಬಂದು ಹೈವೇಗೆ ಇಲ್ಲಿ ಲೆಫ್ಟಿಗೆ ಹೋದರೆ ನಿಮಗೆ ಇದು ಸಿಗುತ್ತೆ, ನೆಲಮಂಗಲ, ನಾಗಮಂಗಲ ಆ ರೂಟು. ನಾವು ಮೈಸೂರಿಗೆ ಹೋಗ್ಬೇಕಾಗಿರೋದರಿಂದ ನೆಟ್ ಸ್ಟ್ರೀಟಿಗೆ ಹೋಗಬೇಕು. ಸದ್ಯ ಯಾವ ಗಾಡಿನೂ ಬರ್ತೀರ. ಸ್ವಲ್ಪ ಡಿಸ್ಟೆನ್ಸ್ ಕವರ್ ಮಾಡಿಬಿಟ್ರೆ ಬೆಟರು, ಇದು ಸ್ಟ್ರೀಟ್ ವೇ ಇದ್ದಾಗ. ಆಮೇಲೆ ಘಾಟ್ ಸೆಕ್ಷನ್ ಎಲ್ಲ ಬಂದುಬಿಟ್ರೆ, ಘಾಟ್ ಸೆಕ್ಷನ್ ಎಲ್ಲಿದೆ ಗುರು, ಎಲ್ಲ ಬರೀ ಹೈವೇನೇ. ಈಗ ಒಂದು ಟೀ ಕೂಡ ಹಾಕೊಂಡಿಲ್ಲ ನಾನು. ನಿದ್ದೆ ಬೇರೆ ಬರೋಂಗಾಗ್ತಿದೆ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ರೈಡ್ ಬರಬೇಕು ಅಂದರೆ ರಾತ್ರಿ ನಿದ್ದೆ ಮಾಡೋಲ್ಲ ಗುರು. ಮಲ್ಕೊಂಡ್ಬಿಟ್ಟು ನಂಗೆ ಬೆಳಿಗ್ಗೆ ಎಚ್ಚರ ಅಂತೂ ಆಗಲ್ಲ. 9 ಗಂಟೆ ಮೇಲೆ ಎಚ್ಚರ ಆಗೋದು. ನಾನು ಸರಿಯಾಗಿ ಬಡ್ಕೊಂಡು ಹೋಗ್ತಾ ಇದ್ದೀನಿ. ಆದಷ್ಟು ಬೇಗ ರೀಚ್ ಆಗಬೇಕು. ಬೆನ್ನೆಲ್ಲ ನೋವು ಬಂತು ಗುರು, ಗಾಡಿ ಓಡಿಸಿ ಆಗಲ್ಲ ಗುರು ಗಾಡಿನ ಓಡ್ಸೋಕ್ಕೆ. ಆದ್ರೆ ನಾವು ಬಿಡಲ್ಲ. ಹೇಳಿದ್ನಲ್ಲ, ಆಲ್ ಓವರ್ ಇಂಡಿಯಾ ವಿತ್ ಭೈರವ. ನಮ್ಮ ಈ ಭೈರವನ ಜೊತೆ ಇಡೀ ಭಾರತವನ್ನು ಸುತ್ತೋ ಆಸೆ.
ಅಣ್ಣ ಎಲ್ಲಿಂದ ಬಂದಣ್ಣ, ಎಲ್ಲಿಂದ ಬಂದೆ? ಹಾಂ ಒಂದು ನಿಮಿಷ ಅಣ್ಣ, ಮಚ್ಚ ಬೇರೆ ಇಟ್ಕೊಂಡ್ಬಿಟ್ಟಿದ್ಯಾ, ಭಯ ಆಯ್ತೈತೆ. ಹೆವಿ ಬೆನ್ನುಗಿನೆಲ್ಲ ನೋವ್ತಾ ಇದೆ. ಅಪ್ಪ ಆಗ್ತಾನೆ ಇಲ್ಲ ಮಾತ್ರ. ಇದು ನೋಡಿರೋ ರೂಟೇ ಅಲ್ವಾ, ಈ ಕಡೆಯಿಂದ ಬೆಳಗ್ಗೆ ತಾನೇ ಬಂದೆ, ಅದಕ್ಕೆ ಸ್ವಲ್ಪ ಬೋರ್ ಆಗ್ತಾ ಇದೆ. ಆ ಪಾಂಡುಪುರ ಸರ್ಕಲ್ ತನಕ ಹೋದ್ರೆ ಸಾಕು, ಅಲ್ಲಿಂದ ರೋಡ್ ಚೇಂಜ್ ಆಗುತ್ತಲ್ಲ, ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಂಡೋ ಯಪ್ಪ, ಮೊದಲೆಲ್ಲ ಕೈಗೆ ಲಪ 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 ಅಂತ ಹೊಡಿತಾ ಇದೆ. ನಾನು ಮೈಲೇಜ್ ಮೇಂಟೈನ್ ಮಾಡಬೇಕು. ಭೈರವ, ನನ್ನ ರೊಚ್ಚಿ ಗೆಲ್ಲಿಸ್ಬೇಡ, ಮೆತ್ತಗೆ ಹೋಗು ನೀನು. ನಾನು ಮೆತ್ತಗೆ ಓಡಿಸು ತಂದು ಮೆತ್ತಗೆ ಹೋದು ಬಾ. ನೀನು ಅದನ್ನು ನನ್ನ ಹತ್ರ ಹೇಳ್ಕೊತೆ, ನಾನು ಯಾರ ಹತ್ರ ಹೇಳ್ಕೊಳ್ಳಿ ಹೋಗಿ. ಒಂದು ಟೀ ಇಲ್ಲ ಕಣೋ ಬೇಡವ ಎಲ್ಲುವೆ. ನಿನಗೆ ನಾನು ಪೆಟ್ರೋಲ್ ಹಾಕ್ಸಿದ್ದೀನಿ, ಆರಾಮಾಗಿ ಕುಡಿತಾ ಇದೆಯಾ, ಓಡ್ತಾ ಇದೆಯಾ. ನಾನು ನೀನು ಓಡಿಸ್ಬೇಕು ಕಣೋ, ನನಗೊಂದು ಟೀ ಸಿಗ್ತಿಲ್ಲ ಮಗ. ಎಲ್ಲ ಬರೀ ಫಾರ್ಮ್ಗಳೇ, ನರ್ಸರಿ, ಇಲ್ಲೊಂದು ನರ್ಸರಿ, ಅಲ್ಲೊಂದು ನರ್ಸರಿ. ಟೀ 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 ಟೀ. ಅಯ್ಯೋ, ಬರಿಗೆಟ್ಟವ್ರ ಥರ ಆಗುತ್ತಲ್ಲಪ್ಪ ನನ್ನ ಲೈಫು. ಒಂದು ಟೀಗೆ ಪರದಾಡ್ತಾ ಇದ್ದೀನಿ. ಬಂದ್ಬಿಡೋಣ ಹೋಯ್ತೀನಿ. ನಮಗೆ ನಿಮಗೆ ಫಸ್ಟ್ ಕೊಡ್ಬೇಕು, ನಾನು ಜಾಗ ಬಿಡ್ಬೇಕು ನಾನು, ಆಮೇಲೆ ನಾನು. ಆಯ್ತಾ, ತಲೆ ಕೆಡಿಸ್ಕೊಬೇಡಿ.